ಹಾಯ್ ಫ್ರೆಂಡ್ಸ್, ಇವಾಗ ನಾವು ಸಂಧಿಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದು ಅಂತ ನೋಡೋಣ. ಓಕೆನಾ. ಮೊದಲನೇದಾಗಿ ಸಂಧಿಗಳಲ್ಲಿ ಎಷ್ಟು ವಿಧಗಳು ಅಂತ ಕೇಳ್ಬೋದು. ಓಕೆನಾ. ಎಷ್ಟು ವಿಧಗಳು? 2 ವಿಧಗಳು. ನೆಕ್ಸ್ಟ್ ಬಂದ್ಬಿಟ್ಟು ಲೋಪಸಂಧಿಗೆ ಉದಾಹರಣೆ ಯಾವುದು? ಈ ಕೆಳಗಿನವುಗಳಲ್ಲಿ ಲೋಪಸಂಧಿಗೆ ಉದಾಹರಣೆ ಯಾವುದು? ಆಪ್ಷನ್ ಎ ಬೇರೊಬ್ಬ, ಆಪ್ಷನ್ ಬಿ ಕೈಯನ್ನು, ಆಪ್ಷನ್ ಸಿ ಗಜೇಂದ್ರ, ಆಪ್ಷನ್ ಡಿ ಉನ್ನತೋನ್ನತ. ಆ ಥರ ಕೇಳ್ಬೋದು. ಓಕೆನಾ. ನಾವು ನೋಡ್ಕೋಬೇಕು. ಇಲ್ಲದಿದ್ದರೆ ಬಾಣಿ ನಡೆ, ಇದನ್ನು ವಿಂಗಡಿಸಿ ಬರೆ ಅಥವಾ ವಿಭಜಿಸಿ ಬರೆ. ಬಾಣಿನ ಪ್ಲಸ್ ಎಡೆ ಅಂತ ಬರೀಬೇಕು. ಓಕೆನಾ. ಇಲ್ಲಿದ್ದರೆ ಮಾತಿಲ್ಲ, ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳ್ಬೋದು. ಅದು ಲೋಪಸಂಧಿ ಅಂತ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಆಗಮ ಸಂಧಿಗೆ ನೋಡಿದ್ರೆ ಯಾಕಾರ ಅಥವಾ ವಾಕಾರ ಆದೇಶವಾಗಿ ಬಂದರೆ ಅದು ಯಾವ ಸಂಧಿ ಅನ್ಬೋದು. ಓಕೆನಾ. ಹೊಸದಾಗಿ ಸೇರಿದರೆ ಅದು ಯಾವ ಸಂಧಿ ಅಂತ ಕೇಳ್ಬೋದು. ಓಕೆನಾ. ಇಲ್ಲದಿದ್ದರೆ ಕೈಯನ್ನು, ಇದು ಯಾವ ಸಂಧಿಗೆ ಉದಾಹರಣೆ ಅಂತಲೂ ಕೇಳ್ತಾರೆ. ಸೇಮ್ ಎಕ್ಸಾಂಪಲ್ಸ್ ಕೇಳ್ಬೋದು, ಇಲ್ಲ ಅದನ್ನು ಕೇಳಿ ಇದು ಯಾವುದಕ್ಕೆ ಉದಾಹರಣೆ ಅಂತ ಕೇಳ್ಬೋದು. ಓಕೆನಾ. ನೆಕ್ಸ್ಟ್ ಆದೇಶ ಸಂಧಿ ಸೇಮ್. ಹುಲ್ಲುಗಾವಲು, ಹೊಸಗನ್ನಡ. ಇದ್ರೆ ತುದಿಗಾಲು, ಇದನ್ನು ವಿಭಜಿಸಿ ಬರೆ. ತುದಿ ಪ್ಲಸ್ ಕಾಲು, ತುದಿ ಪ್ಲಸ್ ಕಾಲು, ಇದು ಸೇರಿಸಿ ಬರೆ ಅಂದರೆ ತುದಿ ಕಾಲು. ಆ ಥರ ಕೇಳ್ಬೋದು. ಓಕೆನಾ. ನೆಕ್ಸ್ಟ್ ಒಂದು ಸಂಸ್ಕೃತ ಸಂಧಿಗಳಲ್ಲಿ ಎಷ್ಟು ವಿಧ? 2 ವಿಧ. ಓಕೆನಾ. ಸ್ವರ್ಣ ದೀರ್ಘ ಸಂಧಿ ಅಂದರೆ ಹೆಂಗೆ ಕೇಳ್ತಾರೆ ಅಂದರೆ, ಸ್ವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾಗುವಾಗ ಅದೇ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಡ್ಯಾಶ್ ಸಂಧಿ ಎನ್ನುವರು. ಆ ಥರನೂ ಕೇಳ್ಬೋದು. ಓಕೆನಾ. ದೇವಾಸುರ, ಇದು ಯಾವ ಸಂಧಿಗೆ ಉದಾಹರಣೆ? ಆ ಥರನ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಗುಣಸಂಧಿಗೆ ಉನ್ನತೋನ್ನತ, ಇದು ಯಾವ ಸಂಧಿ? ಓಕೆ. ಆ ಥರನೇ ಸೇಮ್ ಎಲ್ಲನೂ ಆ ಥರನೇ ಕೇಳ್ಬೋದು. ಸಂಧಿ ಕಂಠೌಷ್ಟ್ಯ, ಕಂಠ ಪ್ಲಸ್ ಓಷ್ಟ್ಯ. ಈ ಥರ ಎನ್ ಸಂಧಿ ಏನು ಮಾತ್ರಾಂಶ, ಗತ್ಯಂತರ, ಗುರುವಾಜ್ಞೆ, ಈ ಥರ ನಮಗೆ ಕೊಟ್ಬಿಟ್ಟು ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಜಸ್ವ ಸಂಧಿ ದಿಗಂತ, ಇದನ್ನು ವಿಂಗಡಿಸ್ಬೋದು. ದಿಕ್ ಪ್ಲಸ್ ಅಂತ ಆ ಥರ. ಓಕೆನಾ. ಚುತ್ವ ಸಂಧಿ ಇವಾಗ ಜಗಜ್ಜನನಿ, ಇದು ಯಾವ ಸಂಧಿಗೆ ಉದಾಹರಣೆ? ಆ ಥರ. ಅನುನಾಸಿಕ ಸಂಧಿಗೆ ಒಂದು ಉದಾಹರಣೆ ಕೊಡಿ. ಆ ಥರ.